ಆರ್ಸಿಬಿ ಸಂಭ್ರಮೋತ್ಸವದ ಪೊಲಿಟಿಕಲ್ ಆಂಗಲ್. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಭೀಕರ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಕ್ಕಟ್ಟಿಗೆ ಸಿಲುಕಿರುವ ರಾಜ್ಯ ಸರ್ಕಾರ ಈಗ ಯಾಕೆ ಏನಾಯಿತು ಅನ್ನೋದ್ರ ಬಗ್ಗೆ ಅವಲೋಕನೆಗಳಿದಂಗೆ ಕಾಣ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಟೀಕೆ ಆರಂಭ ಆಗಿತ್ತು. ಡಿಸಿಎಂ ಯಾಕಷ್ಟು ಓಡಾಡ್ತಿದ್ದಾರೆ ಅಂತ ಅದನ್ನೇ ಸಿಎಂ ಕೇಳಿದಾರಂತೆ. ಹೆಚ್ಚೇಳಿಗೆ ನೀವ್ಯಾಕ್ರಿ ಹೋಗಿದ್ರಿ, ನಿಮ್ಗೇನಾದ್ರೂ ಪ್ರೋಟೋಕಾಲ್ ಏನಾದ್ರೂ ಇತ್ತಾ, ಯಾಕೋಗಿ ಆರ್ಸಿಬಿ ಆಟಗಾರರನ್ನ ಸ್ವಾಗತ ಮಾಡ್ಕೊಂಡ್ರಿ ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಿದ್ದಾರೆ. ನೀವು ಹೋಗಿದ್ದಕ್ಕೆ ಈಗ ಅದು ಸರ್ಕಾರದ್ದೇ ಕಾರ್ಯಕ್ರಮ ಅಂತ ಬಿಂಬಿಸ್ತಿದ್ದಾರೆ. ಅಧಿಕಾರಿಗಳನ್ನ ನಿಯೋಜಿಸಿದ್ರಲ್ವಾ, ನೀವ್ಯಾಕಲ್ಗೆ ಹೋಗ್ಬೇಕಿತ್ತು ಅಂತ ಸಿಎಂ ತರಾಟೆಗೆ ತೆಗೆದುಕೊಂಡಿದ್ದಾರಂತೆ. ಅದು ಸಂಪುಟ ಸದಸ್ಯರ ಮುಂದೇನೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದಕ್ಕೂ ಏನು ಉತ್ತರ ಕೊಡದೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ರಂತೆ. ಇವತ್ತಿನ ಲೇಟೆಸ್ಟ್ ಡೆವಲಪ್ಮೆಂಟ್, ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿ ಆರ್ಸಿಬಿ ಆಟಗಾರರನ್ನ ಕರೆತರೋ ಉದ್ದೇಶ ಏನಿತ್ತು ಅಂತ ಸರ್ಕಾರವೇ ಈ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡಿದ್ದು ಅನ್ನೋದಕ್ಕೆ ಪ್ರಮುಖವಾಗಿ ವಿಪಕ್ಷಗಳು ಮತ್ತು ಹೊರಗಡೆಯವರು ಎಲ್ಲ ಹೇಳ್ತಾ ಇದ್ದಿದ್ದು ಇದೆ. ಆರಂಭದಲ್ಲಿ ಬಹಳ ಚೆನ್ನಾಗಿ ಕಾಣ್ತಾ ಇತ್ತು. ಕರ್ನಾಟಕದ ಧ್ವಜ ಕೊಟ್ಟರು, ಫೋಟೋ ತಗೊಂಡ್ರು, ಎಲ್ಲ ಚೆನ್ನಾಗೇ ಹೋಗಿತ್ತು. ಆ ಅವಘಡ ಒಂದಲ್ಲ ಅಂತಂದಿದ್ರೆ ಕಾಂಗ್ರೆಸ್ ಒಳ್ಳೆ ಮೈಲೇಜ್ ಇತ್ತು ಇದರಲ್ಲಿ. ಆದ್ರೆ ಅವಘಡ ಕಾಂಗ್ರೆಸ್ಗೆ ಒಂದ್ ರೀತಿ ಬರಸಿಳಿನ ರೀತಿನಲ್ಲಿ ಬಡದ್ ಬಿಡ್ತು. ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂಎ ಪ್ರಶ್ನೆ ಮಾಡಿದ್ದಾರೆ. ನೀವ್ ಯಾಕಲ್ಗೆ ಹೋಗಿದ್ರಿ, ನಿಮಗೇನ್ ಪ್ರೋಟೋಕಾಲ್ ಇತ್ತಾ, ನಿಮ್ಮ ಹೆಸರೇನಾದ್ರೂ ಬರ್ದಿದ್ರಾ, ಅಧಿಕಾರಿಗಳಿದ್ರಲ್ವಾ, ಅಧಿಕಾರಿಗಳು ಕರ್ಕೊಂಡ್ ಬರ್ತಿದ್ರಲ್ವಾ, ನೀವ್ಯಾಕೆ ಹೋದ್ರಿ, ಈಗ ನೀವು ಹೋಗಿರೋದಕ್ಕೆ ಇದು ಸರ್ಕಾರದ್ದೇ ಕಾರ್ಯಕ್ರಮ, ಡಿ ಕೆ ಶಿವಕುಮಾರ್ ಅವರೇ ಮುಂದೆ ನಿಂತ್ಕೊಂಡು ಮಾಡಿರೋ ಕಾರ್ಯಕ್ರಮ ಅಂತ ಬಿಂಬಿಸಲಾಗ್ತದೆ. ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ. ಇಡೀ ಸರ್ಕಾರ ನಿಮ್ಮಿಂದಾಗಿ, ನಿಮ್ಮ ಕ್ರಮದಿಂದಾಗಿ ಈಗ ಹಲವು ಟೀಕೆಗಳನ್ನು ಎದುರಿಸಬೇಕಾಗಿದೆ ಅನ್ನೋ ದಾಟಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಂಪುಟ ಸದಸ್ಯರ ಸಮ್ಮುಖದಲ್ಲೇ ಬೈದ್ರಂತೆ, ಕೇಳಿದ್ರಂತೆ. ಡಿ ಕೆ ಶಿವಕುಮಾರ್ ಇದ್ಯಾವುದಕ್ಕೂ ಉತ್ತರ ಕೊಡದೆ ಸುಮ್ಮನೆ ಕೂತಿದ್ರಂತೆ. ಇವಿಷ್ಟು ಈಗ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತ ಡೆವಲಪ್ಮೆಂಟ್. ಅನಾವಶ್ಯಕವಾಗಿ ಕಾಂಗ್ರೆಸ್ ಪೇಚಿಗೆ ಸಿಕ್ಕಾಕೊಂತು ಅನ್ನುವ ಒಂದು ಚರ್ಚೆ ಇದೆಯಲ್ಲ, ಅದಕ್ಕೆ ಡಿ ಕೆ ಶಿವಕುಮಾರೇ ಪ್ರಮುಖ ಕಾರಣ. ಎಲ್ಲಿವರೆಗೆ ಅಂತಂದ್ರೆ ಅವರು ಸ್ವಂತ ಮನೆ ಕಾರ್ಯಕ್ರಮದ ರೀತಿನಲ್ಲಿ ಅದನ್ನ ಹೋಸ್ಟ್ ಮಾಡಿದ್ರು. ಮನೆ ಕಾರ್ಯಕ್ರಮದ ರೀತಿನಲ್ಲಿ ಬರಮಾಡ್ಕೊಳ್ಳೋದು, ಸ್ಟೇಜ್ ಮೇಲೂ ಅಷ್ಟೇ, ಎಲ್ಲವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಖುದ್ದಾಗಿ ಪರ್ಸನಲಿ ಹ್ಯಾಂಡಲ್ ಮಾಡಿದ್ರು. ಅದೇ ಈಗ ಅವರಿಗೆ ತಿರುಗುಬಾಣ ಆಗಿದೆ. ವಿಶೇಷ ವಿಮಾನದಲ್ಲಿ HAL ಬಂದು ಇಳಿದಾಗ ಆರ್ಸಿಬಿ ಆಟಗಾರರನ್ನ ಸ್ವಾಗತ ಮಾಡ್ಕೊಂಡಿದ್ದು, ಆಮೇಲೆ ಅವ್ರ ಜೊತೆಗೆ ವೇದಿಕೆಯಲ್ಲಿ ಇದ್ದಿದ್ದು, ಆಮೇಲೆ ಚಿನ್ನಸ್ವಾಮಿಗೆ ಹೋಗಿ ಕಪ್ ಎತ್ತಿದ್ದು, ಎಲ್ಲವೂ ಈಗ ತಿರುಗುಬಾಣ ಆಗಿದೆ. ಅದು ವಿಪಕ್ಷದಿಂದಲ್ಲ, ಸ್ವಪಕ್ಷದಿಂದಲೇ, ಸ್ವತಃ ಮುಖ್ಯಮಂತ್ರಿಗಳಿಂದಲೇ ಈ ಪ್ರಶ್ನೆಯನ್ನ ಕೇಳಬೇಕಾದ ಅನಿವಾರ್ಯತೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗಿದೆ. ಆದ್ರೆ ಅದಕ್ಕೆ ಏನೂ ಉತ್ತರ ಕೊಡ್ಲಿಲ್ವಂತೆ. ಯಾವುದಕ್ಕೂ ಉತ್ತರ ಕೊಡದೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋ ರೀತಿಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂತಿದ್ರಂತೆ. ಆನಂದ್ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಡಿಸಿಎಂಗೆ ಸಿಎಂ ತರಾಟೆಗೆ ತೆಗೆದುಕೊಂಡ್ರು ಅಂತ ಏನೇನಾಯ್ತು ಸಂಪುಟ ಸದಸ್ಯರ ಮುಂದೆ? ಪ್ರಣಂತ, ಪ್ರಮುಖವಾಗಿ ರಾಜ್ಯ ಸರ್ಕಾರಕ್ಕೆ ಈ ಪ್ರಕರಣ ಬಹಳಷ್ಟು ಮುಜುಗರವನ್ನ ಉಂಟು ಮಾಡಿರ್ತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಬಹಳಷ್ಟು ಒಂದು ಸದ್ದು ಮಾಡ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಮೊನ್ನೆ ನಡೆದಂತ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡು ಯಾರ್ಯಾರು ಎಲ್ಲೆಲ್ಲಿ ಲೋಪವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ರು. ಈ ಸಂದರ್ಭದಲ್ಲಿ ಅಧಿಕಾರಿಗಳ ಲೋಪ ಮಾತ್ರವಲ್ಲ, ಖುದ್ದು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಲೋಪವೂ ಕೂಡ ಎದ್ದು ಕಾಣಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಎಲ್ಲಾ ಸಚಿವರ ಎದುರೇ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯನವರು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ನೀವ್ ಯಾಕ್ರಿ HALಗೆ ಹೋಗಿದ್ರಿ, ಅಲ್ಲಿ ಹೋಗಿ ಅದ್ದೂರಿಯಾಗಿ ಆಟಗಾರರನ್ನ ಸ್ವಾಗತ ಮಾಡಿದ್ದು ಏಕೆ, ಹಾಗೇನಾದ್ರೂ ಪ್ರೋಟೋಕಾಲ್ ಇತ್ತ ಅನ್ನೋ ಒಂದು ಮಾತನ್ನ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಇದೇ ಅಲ್ಲದೆ ಡಿ ಕೆ ಶಿವಕುಮಾರ್ ಅವರು ಆಟಗಾರರನ್ನ ಸ್ವಾಗತಿಸಿದ ಬಳಿಕ ರೋಡ್ ಶೋ ಕೂಡ ಮಾಡ್ಕೊಂಡು ಬಂದಿದ್ರು. ಇದನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿ ಬಹಳಷ್ಟು ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಆಟಗಾರರನ್ನ ಭರ್ಜರಿಯಾಗಿ ಸ್ವಾಗತಿಸಿ ಮತ್ತೊಂದು ಕಡೆ ಮೆರವಣಿಗೆಯನ್ನ ಮಾಡಿ ಪ್ರೋಟೋಕಾಲ್ ಎಲ್ಲವನ್ನು ಕೂಡ ಗಾಳಿಗೆ ತೂರಿ ಈ ಒಂದು ಘಟನೆಗೆ ಕಾರಣರಾದ್ರು ಅನ್ನೋ ಒಂದು ವಿಚಾರಗಳು ಕೂಡ ಸದ್ದಾಗ್ತಾ ಇದೆ. ಇದರ ಜೊತೆಗೆ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತ ಒಂದು ಕಾರ್ಯಕ್ರಮ ಏನಿದೆ ಅದು ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮ ಅಂತಾನೂ ಕೂಡ ಈಗ ಬಿಜೆಪಿ ನಾಯಕರು ಬಿಂಬಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸಾರ್ವಜನಿಕ ಮಟ್ಟದಲ್ಲೂ ಕೂಡ ಸರ್ಕಾರದ ವೈಫಲ್ಯ ಇದೆ ಅಂತ ಬಹಳಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ತರಾಟೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಪ್ರೋಟೋಕಾಲ್ ಇಲ್ಲಿ ಉಲ್ಲಂಘನೆ ಆಗಿರೋ ಬಗ್ಗೆ ಪ್ರಸ್ತಾಪ ಮಾಡಿ ನೀವೇನಕ್ಕೆ ಅಲ್ಲಿ ಹೋಗಿದ್ದು ಅಂತ ತೀವ್ರವಾಗಿ ಅವರ ಒಂದು ನಡೆಯನ್ನ ಖಂಡಿಸಿದ್ದಾರೆ. ಪ್ರಣೋತ್, ಥ್ಯಾಂಕ್ ಯು ಆನಂದ್ ಮಾಹಿತಿಗೆ.